ಟ್ರಾನ್ಸ್ಪೋರ್ಟೇಷನ್, ಆ ಟ್ರಾನ್ಸ್ಪೋರ್ಟೇಷನ್ 2 ರೂಪಾಯಿ ತಕೊಡು. ನಿಮಗೆ ಲಾಭನೂ ಬೇಕಾದ್ರೆ 8 ರೂಪಾಯಿ ಇಟ್ಕೊಡು. ಮ್ಯಾಗಿನ್ ಸುರಿಸ್ಕೊಂಡು ತೆಗಿನ ಕಳಿಸ್ತೀರಲ್ಲ, ನಮಗ್ ಕೊಡೋದು ಬಂದು ತಿಂಗಳ ನಂತರ ಹಣ ಕೊಡ್ತೀರಿ. ಆದ್ರೆ ಆ ಪೆಟ್ರೋಲ್ ಪಂಪ್ ಅವನಿಗೆ ಟ್ಯಾಕ್ಸ್ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ? ಟ್ಯಾಕ್ಸ್ ಬಗ್ಗೆ ಹೇಳ್ರಲ್ಲ. ಅದನ್ನೇ ಹೇಳಕ್ ಕೂಡ್ರಿ, ನೀವು ಕೂಡು ಮಾಡ್ರಿ, ನಿಮ್ ಕೂತ್ ಕೇಳ್ಕೊಳ್ರಿ. ನೀವು ಮಾತಾಡಿ ಅವ್ರು ಚರ್ಚೆ ಮಾಡ್ರಾಗ್ತದೆ ಇಲ್ಲಿ. ಅಲ್ಲ ಅದು ತಪ್ಪು ತಿಳುವಳಿಕೆ ಹೋಗ್ಬಾರ್ದು. ಮತ್ತೆ ಸರಿಪಡಿಸಿ. ಈಗ ನೀವು ಕೂತ್ಕೊಳ್ಳಿ, ಈಗ ನೀವು ಮತ್ತೆ ಮಾತಾಡೋದು ಬೇಡ, ನೀವು ಬೇಗ ಫಿನಿಶ್ ಮಾಡಿ. ಎಷ್ಟೊತ್ತು ಬೇಕು? ನಿಮ್ಮ ಟ್ಯಾಕ್ಸ್ನು ಕೂಡ 5% ತಕೊಳ್ರಿ. ಸೌದಿ ಅವರೇ, ಎಷ್ಟೊತ್ತು ಬೇಕಿನ ಟೈಮ್? ಅಲ್ಲ, ನೀವು ಈಗ ಕೊಟ್ಟಿದಾರ ಮಾತಾಡ್ತಾರೆ. ಅಧ್ಯಕ್ಷರೇ ಅವ್ರಿಗಾದ್ರೆ ಟೈಮ್ ಎಷ್ಟು ಬೇಕಂತ ಕೇಳ್ತೀರಿ, ನಮಗಾದ್ರೆ ಮುಗಿಸ್ರಿ, ಆಯ್ತು ಮುಗಿತು ಅಂತೀರಿ. ಅವ್ರಿಗಾದ್ರೆ ಟೈಮ್ ಕೇಳ್ತೀರಿ. ಅಲ್ಲ, ಸ್ವಲ್ಪ ಅವ್ರು ಇಂಡೈರೆಕ್ಟ್ ಆಗಿ ನಮ್ಮನ್ನು ಬೇಯಕತ್ತಾಗ ನಿಮ್ಗೆ ನಮ್ಮನ್ನ ಖುಷಿ ಕಾಣಿಸ್ತೈತಿ, ಮಜಾ ಅನಿಸ್ತೈತಿ ಕಾಣ್ತೈತಿ. ನನ್ಗೂ ಟೇಬಲ್ ಹಾಕ್ಬೇಕು, ಟೈಮ್ ಟೇಬಲ್. ನಾನು ಬೇಗ ಮುಗಿಸ್ಬೇಕಾಗಿತ್ತು. ನಾನು ಒಂದು ನೀರಾವರಿ ಇಲಾಖೆದ ಒಂದು ಸಭೆ ಇಟ್ಕೊಂಡು ನಾನು ಕ್ಷೇತ್ರದ ಡೆವಲಪ್ಮೆಂಟ್ ಬಗ್ಗೆ ಅದು ನಾನು ಹೋಗಬೇಕಾಗಿದೆ. ನನಗೂ ಹೆಚ್ಚಿನ ಸಮಯ ತಗೊಳ್ತಕ್ಕಂಥದ್ದು, ನನಗೆ ಸಮಯ ತೊಂದರೆ ಇದೆ. ಓಕೆ ಅಧ್ಯಕ್ಷರೇ, ನಾನು ಒಂದು ಮಾತು ಕೇಳ್ತೀನಿ. ಈ 40 ರೂಪಾಯಿ ಏನು ಡಿಫರೆನ್ಸ್ ಇದೆಯಲ್ಲ, 80 ಲೀಟರ್ ಡೀಸೆಲ್ ಇದಕ್ಕೆ ಇಥನಾಲ್ಗೆ ಎಷ್ಟು ದುಡ್ಡು ಉಳಿತೆ? 3200 ರೂಪಾಯಿ ಉಳಿತೆ ಅಧ್ಯಕ್ಷರೇ. ಅದು ಕೇಂದ್ರ ಸರ್ಕಾರಕ್ಕೂ ಹೋಗಲ್ಲ. ನೀವು ಕೇಂದ್ರ ಸರ್ಕಾರಕ್ಕೆ ಹೋಗ್ತದ ಅಂತ ನಿಮ್ಮ ಭ್ರಮೆ ಒಳಗೆ ನೀವು ಇರಬೇಡ್ರಿ. ಈ ಮಧ್ಯವರ್ತಿಗಳಿದಾರಲ್ಲ, ಅದಾನಿ, ಅಂಬಾನಿ, ಇಂಥ ಅನೇಕ ಖಾಸಗಿ ಕಂಪನಿಗಳಿಗೆ ಉಳಿತಾ ಇದೆ ಅಧ್ಯಕ್ಷರೇ. 1 ಟನ್ ಕಬ್ಬ ಬೆಳಿಬೇಕಾದ್ರೆ ನಮ್ಮದು ಏನು ಪರಿಸ್ಥಿತಿ? ಇವರೇನು ಖಾಸಗಿ ಕಂಪನಿಯವರು ಇದ್ದಾರೆ, ಇವರೇನು ಕಬ್ಬು ಕಡ್ದಿದಾರ? ಏನು ಹೊಲದಲ್ಲಿ ಬಂದು ನೀರು ಹಾಕಿದಾರ? ಏನು ಗೊಬ್ಬರ ಉಣಿಸಿದಾರ? ಅಥವಾ ಕಬ್ಬು ಕಡಿಗೆ ಹೋದಾಗ ರೌದಿಯಿಂದ ಏನಾದ್ರೂ ಮೈ ಹರ್ಕೊಂಡಿದಾರ ಇವರು? ನಮಗೆ ಸಿಗೋದು ಅಧ್ಯಕ್ಷರೇ 3000 ರೂಪಾಯಿ 1 ಟನ್ನಿಗೆ. ಈ ಖಾಸಗಿ ದಲಾಲಿಗಳಿದಾರಲ್ಲ, ಇವ್ರಿಗೆ ಸಿಗೋದು 3200 ರೂಪಾಯಿ. ಇದು ಕೃಷಿ ನೀತಿ ಬದಲಾಗಬೇಕು. ಇವತ್ತು ಕೃಷಿ ಆದಾಯವನ್ನ ದುಗುಣ ಮಾಡ್ತೀವಿ ಅಂತ ಹೇಳಿದ್ರಲ್ಲ, ಇದನ್ನ ಮಾಡಿ. ಈ 3200 ರೂಪಾಯಿದಲ್ಲಿ ನೀವು 500 ರೂಪಾಯಿ ನೀವು ಇಟ್ಕೊಡ್ರಿ, ನಿಮ್ಮ ಟ್ಯಾಕ್ಸ್, ನಿಮ್ಮದು ಕಮಿಷನ್ ಅಂತ 2500 ರೂಪಾಯಿ ಆ ರೈತಗಾದ್ರೂ ಕೊಡಿ. ಇಲ್ಲ, ರೈತರು ಕೊಡ್ಲಿಕ್ಕೆ ನಿಮಗೆ ಮನಸ್ಸಿಲ್ಲ ಅಂದ್ರೆ ಆ ಪೆಟ್ರೋಲ್ ಹತ್ತಕ್ಕಂಥ ಮೋಟಾರ್ ಸೈಕಲ್, ಕಾರ್ನವರು, ಮಧ್ಯವರ್ತಿ ಏನು ಜನ ಇದಾರಲ್ಲ, ಕನಿಷ್ಠ ಒಂದು 10 ರೂಪಾಯಿ ಅವರಿಗೆ ಬೆಲೆ ಆದ್ರೂ ಕಡಿಮೆ ಮಾಡುವಂತ ಕೆಲಸ ಮಾಡ್ರಿ ಅಂತ ನಾನು ಕೇಳಬೇಕಾಗುತ್ತೆ ಅಧ್ಯಕ್ಷರೇ. ಸಾಮಾನ್ಯ ಜನರು ಇವತ್ತು ಬೈಕ್ ಮೇಲೆ ಓಡಾಡ್ತಕ್ಕಂಥವ್ರಿಗೆ ಒಂದು 10 ರಿಂದ 15 ರೂಪಾಯಿ ರೇಟ್ ಆದ್ರೂ ಕಡಿಮೆ ಮಾಡಿ. ಇಲ್ಲ, ಕಬ್ಬಿ ಬೆಳೆಗಾರರಿಗೆ ನೇರವಾಗಿ ನೀವು ಒಂದು ಕೆಲಸ ಮಾಡಿ. 3200 ಉಳಿತೈತಿ, ಇದರಾಗಿಂದ ಬಿಟ್ಟು ಒಂದು 2000 ರೂಪಾಯಿ ಇದನ್ನು ಸರ್ಕಾರದ ಸಹಾಯಧನ ಅಂತ ಹೇಳಿ ರೈತರ ಅಕೌಂಟ್ಗಳಿಗೆ ಕಳಿಸಿ. ನಿಮ್ಮನ್ನ ಇವತ್ತು ಇಡೀ ಕಬ್ಬು ಬೆಳೆಗಾರರು ನಿಮ್ಮನ್ನು ಪೂಜೆ ಮಾಡ್ತಾರೆ. ಇವತ್ತು ಇದ್ರ ಜೊತೆಗೆ ಈ ಭಾಗದಲ್ಲಿ ಗೋವಿನ ಜೋಳ ಬೆಳೀತು ಅಧ್ಯಕ್ಷ. ಆ ಗೋವಿನ ಜೋಳದ ಪರಿಸ್ಥಿತಿನೂ ಅದೇ ಇದೆ. 1 ಕ್ವಿಂಟಾಲ್ಗೆ ಸಿ ಪಾಟೀಲ್ರೆ 40 ಲೀಟರ್ ಬರುತ್ತೆ. ಗೋವಿನ ಜೋಳ 1 ಕ್ವಿಂಟಲ್ಗೆ 40 ಲೀಟರ್ ಬರುತ್ತೆ. ಅಲ್ಲಿ ಎಷ್ಟು ಡಿಫರೆನ್ಸ್ ಆಗುತ್ತೆ? 72 ರೂಪಾಯಿ ಕೊಡ್ತಾರೆ ನಮಗೆ, ಅಲ್ಲಿ 28 ರೂಪಾಯಿ ಉಳಿತೆ. ಅದನ್ನು ಕೂಡ ರೈತರು ಕೊಡ್ತಕ್ಕಂಥದ್ದು ಆಗ್ತಾ ಇಲ್ಲ. ಅದರ ಜೊತೆಗೆ ಅಧ್ಯಕ್ಷರೇ, ನಮ್ಮ ಭಾಗದಲ್ಲಿ ದ್ರಾಕ್ಷಿ ಬೆಳೆಗಾರ, ತೊಗರಿ ಬೆಳೆಗಾರ, ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ದ್ರಾಕ್ಷಿಯನ್ನ ಬೆಳೀತಕ್ಕಂಥ ಜಿಲ್ಲೆಗಳು ಯಾವುದಾದಿದ್ರೆ ಅದು ಉತ್ತರ ಕರ್ನಾಟಕ, ಬಿಜಾಪುರ, ಬೆಳಗಾವಿ, ಧಾರವಾಡ, ಗದಗ, ಬಾಗಲಕೋಟ್. ಮಾನ್ಯ ಅಧ್ಯಕ್ಷರು, ಇದರಲ್ಲಿ ಜಸ್ಟ್ ಇಂಟರ್ವೆನ್ಷನ್ ಒಂದು ನಿಮಿಷ ಕ್ಲಾರಿಫಿಕೇಶನ್ ಕೊಡ್ತೇನೆ. ನಾನು ಮುಗಿಸ್ಲಿ ಈಗ. ಇಲ್ಲ, ತಪ್ಪು ನಾನು ಇಷ್ಟೇ ಕೇಳ್ತೇನೆ ಅಧ್ಯಕ್ಷರೇ. 101 ರೂಪಾಯಿ ಪೆಟ್ರೋಲ್ ರೇಟ್ ಇರ್ತದ್ರಿ ಇವತ್ತು. ಅದ್ರಾಗ 57 ರೂಪಾಯಿ ಡೀಲರ್ ಚಾರ್ಜ್ ಮಾಡ್ತಾರೆ. 3 ರೂಪಾಯಿ ಚಿಲ್ಲರ ರೂಪಾಯಿ ಅವ್ರಿಗೆ ಡೀಲರ್ ಇರ್ತೈತಿ. ಅವ್ರ ತಾವು ಮಾತಾಡೋ ಮುಂದೆ ಅವ್ರು ಹೇಳ್ಬೋದು. ನನಗೆ ತಿಳಿದ ಇವತ್ತು 2 ಕಾರ್ಖಾನೆಗಳು ನಡೆಸ್ತಾ ಇದ್ದಾರೆ ಅಧ್ಯಕ್ಷರೇ. ಮಾತಾಡಿ ಮುಗಿಸ್ಲಿ. ಕೂಡ ನಾವು ತೆಗಿತಾ ಇದ್ದೀವಿ. ಅಲ್ಲ, ಬೆಲ್ಲ ಸಾಹೇಬ್ರೆ ಅವ್ರು ಮಾತಾಡಿ ಚೆನ್ನಾಗಿ ಹೇಳ್ತಾರೆ, ಹೇಳಿ.
ಆಯ್ತು ನೀವು ರಜೆ ಹೊಡ್ರಿ, ಕೂತ್ಕೊಳ್ಳಿ. ಮಧ್ಯದಲ್ಲಿ ಡಿಸ್ಟರ್ಬ್ ಮಾಡ್ಲಿಕ್ಕೆ ಆಯ್ತು. ಮಾತಾಡಿದ್ರೆ ನೀವು ಮಾತಾಡಿ, ನಾವು 2 ಮಿನಿಟ್ ಕೊಡ್ತೀವಿ. ನಿಮ್ಗೆ ಡಿಸ್ಟರ್ಬ್ ಮಾಡ್ಬೇಕಂತ ಆಸಕ್ತಿ ಇದ್ರೆ ಇದ್ದಿದ್ ವಿಷಯ ಡಿಸ್ಟರ್ಬ್ ಮಾಡ್ಬೇಕು, ದಾರಿ ತಪ್ಪಿಸ್ಬೇಕು ಅಂತಿದ್ರೆ ಅದನ್ನ